ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಆರ್ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಆರ್ ಟಿ ಅಡ್ಮಿಷನ್ಸ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿಗಳನ್ನು ಹೇಳ್ತಿರ್ತೀನಿ. ಈ ಆರ್ ಟಿ ಅಡ್ಮಿಷನ್ಸ್ನ ಡಾಕ್ಯುಮೆಂಟ್ಸ್ಗಳು ಏನೇನು ಇಟ್ಕೋಬೇಕು ನೀವು, ಜೊತೆಗೆ ಈ ಆರ್ ಟಿ ಅಡ್ಮಿಷನ್ಸ್ಗಳು ಯಾರಿಗೆ ಉಪಯುಕ್ತ ಆಗ್ತವೆ, ಜೊತೆಗೆ ಆರ್ ಟಿ ಅಂದರೆ ಏನು, ರೈಟ್ ಟು ಎಜುಕೇಷನ್ಸ್ ಅಂತ ಕೇಳ್ತೀವಿ. ಇದು ಒಂದು ಫ್ರೀ ಏನಪ್ಪಾ ಅಂದ್ರೆ ಎಜುಕೇಷನ್ ಸಲುವಾಗಿ ಕರ್ನಾಟಕ ಸರ್ಕಾರ ಇರುವಂತಂತ ಒಂದು ಪ್ರತಿ ವರ್ಷ ಮಾಡ್ಕೊತ ಬರ್ತಿದ್ರು. ಬಟ್ ಈ ವರ್ಷ ಏನಾಗಿದೆಪ್ಪ ಅಂದ್ರೆ ಆರ್ ಟಿ ಅಡ್ಮಿಷನ್ಸ್ನ ಏನ್ ಮಾಡಿದಾನಪ್ಪ ಅಂದ್ರೆ ಪ್ರತಿಯೊಂದು ಅನುದಾನಿತ ಮತ್ತು ಅನುದಾನಿತ ರಹಿತ ಸ್ಕೂಲ್ಗಳಿಗೆ ಏನ್ ಮಾಡಿದಾನಪ್ಪ ಅಂದ್ರೆ ಅವಕಾಶನ ನೀಡಿದಾನೆ. ಅದರ ಸಲುವಾಗಿ ಹಾಗಾದ್ರೆ ಆರ್ ಟಿ ಅಡ್ಮಿಷನ್ಸ್ಗಳನ್ನ ಫ್ರೀ ಎಜುಕೇಷನ್ಸ್ನ ಅಂದ್ರೆ 1ರಿಂದ LKG UKG ಇಂದ ಅಂತ ಹಿಡಿದು 8ನೇ ತರಗತಿ ತನಕ ಫ್ರೀ ಆಫ್ ಎಜುಕೇಷನ್ಸ್ಗಳನ್ನ ನಿಮ್ಮ ಮಕ್ಕಳಿಗೆ ನೀಡಿಸ್ಬೇಕಪ್ಪ ಅಂದ್ರೆ ಇದ್ರ ಒಳಗಡೆ ಅಪ್ಲಿಕೇಶನ್ಸ್ಗಳನ್ನ ಹಾಕ್ಬೇಕು. ಅದ್ರ ಒಳಗಡೆ ಏನಾದರೂ ಸೆಲೆಕ್ಷನ್ಸ್ ಆಯ್ತಪ್ಪ ಅಂದ್ರೆ ನಿಮ್ಮ ಮಗು 8ನೇ ತರಗತಿ ತನಕ ಫ್ರೀ ಎಜುಕೇಷನ್ಸ್ ಒಳಗಡೆ ಆತ ಕಲಿತಾನೆ. ಹಾಗಾದ್ರೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಬೇಕಪ್ಪ ಅಂದ್ರೆ ವಿಡಿಯೋನ ಎಂತ ನೋಡ್ಕೊಡ್ರಿ. ಎಲ್ಲ ನಿಮ್ಗೆ ಇಲ್ಲಿ PDF ಹಾಕಿನೇ ಏನ್ ಮಾಡ್ತೀನಪ್ಪ ಅಂದ್ರೆ ಹೇಳ್ತಿರ್ತೀನಿ. ಹಾಗಾದ್ರೆ ಯಾವ ತರ ಇದನ್ನ ನಾವು ಅಪ್ಲಿಕೇಶನ್ಸ್ನ ಹಾಕಬೇಕು, ಏನ್ ಕೆಟಗರಿ ಏನೇನು ಅದಾವೆ ಅಥವಾ ಏನೇನು ಅರ್ಹತೆಗಳು ನಮಗೆ ಬೇಕು ಅಂತೇಳಿ ಸ್ವಲ್ಪ ನೋಡ್ಕೊತಾ ಬರೋಮ್ರಿ. ಹಾಗಾದ್ರೆ ಈ ಆರ್ ಟಿ ಅಪ್ಲಿಕೇಶನ್ಸ್ನ ನಾವು ಒಂದು ಅಫಿಷಿಯಲ್ ಆಗಿ ಕರ್ನಾಟಕ ಸರ್ಕಾರ ಹೊರಡಿಸಿದಂತ ಒಂದು ಸುತ್ತೋಲೆಗಳನ್ನ ತೆಗೆದುಕೊಂಡು ಬಂದು ಹೇಳ್ತಾ ಇದ್ದೀನಿ. ಏನಿದು ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ 2009 ಕಾಯ್ದೆ ಪ್ರಕಾರ ಆರ್ ಟಿ ರೈಟ್ ಟು ಎಜುಕೇಷನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇದು ಆದೇಶ ಆಗಿದೆ. ಹಾಗಾದ್ರೆ ಇದಕ್ಕೆ ಅರ್ಹತೆಗಳು ಏನೇನು ಇರಬೇಕು ಅಂತೇಳಿ ನೋಡಿದಾಗ ಮೊದಲ ಆ ವಿದ್ಯಾರ್ಥಿ ಇಲ್ಲಿ ಕಲಿಯಂತ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದವರಾಗಿರ್ಬೇಕು. ಇದು ಎಲ್ಲರೂ ಅಂತರೂ ಅಪ್ಲಿಕೇಶನ್ಸ್ ಹಾಕೋರೆಲ್ಲ ನಾವು ಕರ್ನಾಟಕದವ್ರಂತರೂ ಇಲ್ಲಿ ಇದ್ದೇ ಇರ್ತೀವಿ. ಇನ್ನು ನೆಕ್ಸ್ಟ್ ಅಲ್ಪಸಂಖ್ಯಾತ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ದಿನಾಂಕ LKG ಇಂದ ಅವು ವಿದ್ಯಾರ್ಥಿಗಳು ಅಲ್ಲೇ ಕಲಿತಿದ್ರಪ್ಪ ಅಂದ್ರೆ ಈಗ ವರ್ಷ 1ನೇ ತರಗತಿಗೆ ಅವ್ರನ್ನ ಅಡ್ಮಿಷನ್ಸ್ ಮಾಡ್ತಿರ್ತಿರ್ತಾರ. ಹಾಗಾದ್ರೆ ಅವ್ರಿಗೆ ಯಾವ ಅರ್ಹತೆಗಳು ಇರಬೇಕು ಅಂತ ನೋಡ್ಕೊತ ಬಂದಾಗ ನಾವು ಇಲ್ಲಿ ಎಲ್ಲ ಅದಾವೆ. ನಾನು ಅಷ್ಟು ಕೂಡ ಹೇಳಂಗಿಲ್ಲ, ಸ್ವಲ್ಪ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನಕ ನೋಡ್ರಿ. ಮಗುವಿನ ಆಧಾರ್ ಕಾರ್ಡ್ ಬೇಕು, ನೆಕ್ಸ್ಟ್ ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕು, ಜೊತೆಗೆ ಕಾಸ್ಟ್ ಇನ್ಕಮ್ ಬೇಕು. ಇನ್ಕಮ್ ಕಾಸ್ಟ್ ಇದು ಕಂಪಲ್ಸರಿ ಇರಬೇಕು. ತಂದೆಯರ ಅಥವಾ ತಾಯಿದಿದ್ರು ನಡೀತದೆ, ಅದು ಆಲ್ಮೋಸ್ಟ್ ಹುಡುಗರದಿದ್ರೆ ಭಾಳ ಉತ್ತಮ. ಹಾಗಾದ್ರೆ ಇದ್ರ ಜೊತೆಗೆ ಮತ್ತ ಏನಿರ್ಬೇಕಪ್ಪ ಅಂದ್ರೆ ಒಂದು ಕ್ರೈಟೇರಿಯಾ ಏನು ಸರ್, ಎಲ್ಲರೂ ಹಾಕ್ಬೋದನ್ರಿ ಇದಕ್ಕೆ ಅಪ್ಲಿಕೇಶನ್ಸ್, ಎಲ್ಲರೂ ಹಾಕೋದು ಇರಂಗಿಲ್ಲ. ಇದಕ್ಕೆ ಆದಂತ ಒಂದಿಷ್ಟು ಏನಿದಾವಪ್ಪ ಅಂದ್ರೆ ರೂಲ್ಸ್ ಇದಾವೆ. ಹಾಗಾದ್ರೆ LKG UKG ತನ ನಿಮ್ಮ ಕನಿಷ್ಠ ವಯಸ್ಸು ಎಷ್ಟಾಗಿರ್ಬೇಕಪ್ಪ ಅಂದ್ರೆ 6ರಿಂದ ಇಲ್ಲಿ ಒಂದು ಏಜ್ನ ಕೊಟ್ಟಿದ್ದಾನೆ, ವಯೋಮಿತಿ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ರಿ, ಈ ವಯೋಮಿತಿ ಏನಿದೆಯಪ್ಪ ಅಂತೇಳಿ LKG ತರಗತಿಗೆ ಕನಿಷ್ಠ ವಯೋಮಿತಿ 4 ವರ್ಷ ಮತ್ತು ಗರಿಷ್ಠ ವಯಸ್ಸು ಇರ್ಬೇಕಪ್ಪ ಅಂದ್ರೆ 6 ವರ್ಷದೊಳಗಿನ ಮಗು ಇರಬೇಕು. ಇನ್ನು 1ನೇ ತರಗತಿಗೆ ನೀವು ಅಡ್ಮಿಷನ್ಸ್ ಮಾಡ್ತಿದ್ರಪ್ಪ ಅಂದ್ರೆ ಕನಿಷ್ಠ ಹುಡುಗಿಗೆ ಎಷ್ಟು ಇರ್ಬೇಕಪ್ಪ ಅಂದ್ರೆ 6 ವರ್ಷ ಇರಬೇಕು. ಜಾಸ್ತಿ ಅಂದ್ರೆ ಗರಿಷ್ಠ ವಯಸ್ಸು ಎಷ್ಟು ಇರ್ಬೇಕಪ್ಪ ಅಂದ್ರೆ 8 ವರ್ಷ, ಅದ್ರ ಒಳಗಿನ ಇರಬೇಕು. 8 ವರ್ಷ ದಾಟಿ ಬರೀ 1 ದಿನ 2 ದಿನ ಆಗಿತ್ತು ಅಂದ್ರೂ ಕೂಡ ಅಪ್ಲಿಕೇಶನ್ಸ್ ಏನಾಗಿಲ್ಲಪ್ಪ ಅಂದ್ರೆ ಇದು ತೆಗೆದುಕೊಳ್ಳಂಗಿಲ್ಲ. ಇದು ಏನು ಮಾಡಪ್ಪ ಅಂದ್ರೆ ಎಲ್ಲರಿಗೆ ನೆನಪಿರಲಿ, ಪೋಷಕರಿಗೆ. ಇನ್ನು ನೆಕ್ಸ್ಟ್ ಇದಾದ ನಂತರ ಉಳಿದಿದಂತೂ ಎಲ್ಲ ನಾರ್ಮಲ್ ಎಲ್ಲವು ಡಾಕ್ಯುಮೆಂಟ್ಸ್ಗಳು ಸಿಗ್ತವೆ. ಇದಾದ ನಂತರ ಸರ್ ಮತ್ತೆ ನಿಮ್ಗೆ ಇಲ್ಲಿ ಮತ್ತೆ ಏನಾನ ಇದು ಆಲ್ಮೋಸ್ಟ್ ಎಂಥವ್ರಿಗೆ ಅನುಕೂಲ ಆಗ್ತದಪ್ಪ ಅಂದ್ರೆ ಈ ಸದ್ ಅನಾಥ ಮಕ್ಕಳು ಇರ್ತಲ್ಲ, ಅನಾಥ ಮಗುಗೆ ಅದು ಅವ್ರಿಗೆ ಏನಪ್ಪ ಅಂದ್ರೆ ಸರ್ಟಿಫಿಕೇಟ್ ಇರಬೇಕು. ಅನಾಥ ಮಗು ಅಂತೇಳಿ ಶಿಕ್ಷಣ ಇಲಾಖೆ ಒದಗಿಸಿರುವ ನಮೂನೆಯಲ್ಲಿ ಅದು ದೃಢೀಕರಣ ಆಗಿರಬೇಕು ಅಂಥವ್ರಿಗೆ. ಇಲ್ಲಕಪ್ಪ ಅಂದ್ರೆ HIV ಪೀಡಿತ ಮಕ್ಕಳಿಗೆ ಅವ್ರಿಗೆ ಜಿಲ್ಲಾಧಿಕಾರಿಗಳಿಂದ ಏನಾಗಿರ್ಬೇಕಪ್ಪ ಅಂದ್ರೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಿರ್ತಾರೆ, ಅದು ಇರಬೇಕು. ಇಲ್ಲಕಂದ್ರೆ ಮಂಗಳಮುಖಿಯವ್ರ ಮಕ್ಕಳು ಏನಾದ್ರೂ ಆಗಿದ್ರಪ್ಪ ಅಂದ್ರೆ ವೈದ್ಯಕೀಯ ಪ್ರಮಾಣ ಪತ್ರ, ಅದು ನಿಮ್ಮ ಬಳಿ ಏನಿರ್ಬೇಕಪ್ಪ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅದು ಏನಾಗಿರ್ತಪ್ಪ ಅಂದ್ರೆ ಒಂದು ಪ್ರಮಾಣ ಪತ್ರ ಸಿಗ್ತದೆ, ಅದು ಇರಬೇಕು. ಇನ್ನು ವಿಶೇಷ ಅಗತ್ಯವುಳ್ಳ ಅಂದ್ರೆ ವೈದ್ಯಕೀಯ ಪ್ರಮಾಣ ಏನಾದರೂ ವಿಕಲಚೇತನರ ಅಂಗವಿಕಲರಿದ್ರಪ್ಪ ಅಂದ್ರೆ ಆ ಮಕ್ಕಳದು ಜಿಲ್ಲಾಧಿಕಾರಿ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗಡೆ ಸರ್ಟಿಫಿಕೇಟ್ಗಳು ಸಿಗ್ತವೆ, ಅದು ಇಟ್ಕೋಬೇಕು. ಇನ್ನು ವಲಸೆ ಮತ್ತು ಬೀದಿ ಮಗು ಇತ್ತಪ್ಪ ಅಂದ್ರೆ ಅದು ಕೂಡ ಸರ್ಟಿಫಿಕೇಟ್ ಸಿಗ್ತದೆ. ನೆಕ್ಸ್ಟ್ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡಂಥ ರೈತರ ಮಕ್ಕಳು ಏನಾದರೂ ಇದ್ರಪ್ಪ ಅಂದ್ರೆ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಆ ಸರ್ಟಿಫಿಕೇಟ್ ಇಟ್ಕೋಬೇಕು. ಇಲ್ಲಿಕಪ್ಪ ಅಂದ್ರೆ ಪರಿಶಿಷ್ಟ ಜಾತಿ ಇತ್ತಪ್ಪ ಅಂದ್ರೆ ಕಾಸ್ಟ್ ಇನ್ಕಮ್ ಅಂತೇಳಿ ಇದು ನಾರ್ಮಲ್ ಎಲ್ಲರಿಗೂ ಇರಲೇಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ತಹಸೀಲ್ದಾರ್ ಕಡೆಯಿಂದ ನಿಮಗೆ ಕಾಸ್ಟ್ ಇನ್ಕಮ್ನ ತೆಗೆದುಕೊಡ್ತಾರೆ. ಇನ್ನು ಅದ್ರ ಒಳಗಡೆ 2A 3B ಯಾರ್ಯಾರು ಇರ್ತಿರಲ್ಲ ಅವ್ರಿಗೆಲ್ಲರೂ ಈ ಥರ ಸರ್ಟಿಫಿಕೇಟ್ನ ಕಾಸ್ಟ್ ಇನ್ಕಮ್ನ ಇಟ್ಕೋಬೇಕು. ಇದು ರೂಲ್ಸ್. ಹಾಗಾದ್ರೆ ಒಂದು ಶಾಲೆಗಳಲ್ಲಿ 1ರಿಂದ 8ನೇ ತರಗತಿ ಕಾಯ್ದೆ ತನಕ ಏನಪ್ಪ ಅಂದ್ರೆ ಸರ್ಕಾರದಿಂದ ಪಡೆಯುವ ಅನುದಾನಿತ ಅನುಗುಣವಾಗಿ ಉಚಿತ ಸೀಟುಗಳ ಶೇಕಡಾ ಪ್ರಮಾಣ ನಿರ್ಧಾರವಾಗ್ತದೆ.
ಇಲ್ಲಿ ಶೇಕಡ 25% ಸೀಟ್ಗಳಿಗೆ ಅಂತೇಳಿ ಇಲ್ಲಿ ಮಾಡ್ತಾರೆ. ನೋಡ್ರಿ ನೀವು ಯಾವ ಸ್ಕೂಲ್ ಒಳಗಡೆ ನಿಮ್ಗೆ ಇಂಟ್ರೆಸ್ಟ್ ಇರ್ತದೆ ಆ ಸ್ಕೂಲ್ ಒಳಗಡೆ ನೀವು ಆರ್ ಟಿ ಅಪ್ಲಿಕೇಶನ್ಸ್ಗಳನ್ನು ಸಬ್ಮಿಟ್ ಮಾಡಿರಿ. ಹಾಗಾದ್ರೆ ಆರ್ ಟಿ ಅಪ್ಲಿಕೇಶನ್ ಸಬ್ಮಿಟ್ಗಳನ್ನು ಎಲ್ಲಿ ಮಾಡ್ಬೇಕ್ರಿ, ಇದು ಒಂದು ಕ್ವಶನ್ಸ್ನ ಕೇಳ್ತಿರ್ತಾರೆ. ಹಾಗಾದ್ರೆ ಅದಕ್ಕಿಂತ ಮುಂಚೆ ಮತ್ತು ಆರ್ ಟಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಯಾವಾಗ, ಇದು ಆರಂಭ ಆಗಿದ್ದು ಯಾವಾಗ ರೀ, ಎಷ್ಟೋ ಜನಕ್ಕಿನ್ನ ಗೊತ್ತಿಲ್ಲ. ಪ್ರವೇಶ ಪ್ರಕ್ರಿಯೆ ಬಗ್ಗೆ ಮಾರ್ಗಸೂಚಿ ಹೊರಡಿಸಿದ್ದು 25/3/2025 ಅವರು ಹೊರಡಿಸಿದ್ದಾರೆ. ಈಗ ಎಲ್ಲ ಅವ್ರ ಸ್ಕೂಲ್ ಇದೆಲ್ಲ ಸೂಟಿ ಇದಾವೆ. ಇದು ಎಷ್ಟೋ ಜನಕ್ಕೂ ಗೊತ್ತೇ ಆಗಂಗಿಲ್ಲ, ಕೆಲವು ಪೇರೆಂಟ್ಸ್ಗಳಿಗೆ ಮಾತ್ರ ಗೊತ್ತಾಗ್ತದೆ. ಅದ್ರ ಸಲುವಾಗಿ ಯಾರ್ಯಾರು ಗೊತ್ತದೋ ಆಲ್ಮೋಸ್ಟ್ ಎಲ್ಲ ಕಡೆ ನೀವೇನು ಮಾಡ್ರಪ್ಪ ಅಂದ್ರೆ ಸೇರ್ನ ಮಾಡಿರಿ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ. ಇನ್ನು ಇವರೆಲ್ಲ ನಮ್ಮ ಇದೆಲ್ಲ ಸಾಫ್ಟ್ವೇರ್ನ ಡೆವಲಪ್ ಮಾಡೋದು ಅದೆಲ್ಲ ಕೊಟ್ಟಿದ್ದಾರೆ, ಅದು ನಮ್ಗೆ ಬೇಕಾಗಿಲ್ಲ. ಇನ್ನು ಅರ್ಜಿ ಸ್ಟಾರ್ಟ್ ಆಗೋದು ಯಾವಾಗ ರೀ, ಸರ್ ನೀವು ಮೊಬೈಲ್ದಾಗ ಪ್ರಯೋಗ ಮಾಡಕತ್ತಿದ್ರಪ್ಪ ಅಂದ್ರೆ ಹೆಂಗೆ ಅಪ್ಲಿಕೇಶನ್ಸ್ ಹಾಕ್ಬೇಕಪ್ಪ ಅಂದ್ರೆ ನೀವು ಟ್ರಯಲ್ ಕೊಟ್ಟಿರ್ತಾನೆ 9/4 ಇದೇ ತಿಂಗಳು, ಇವತ್ತು ತಾರೀಕು 2, ಇನ್ನು 7 ದಿನ ಉಳಿತು. ಆ 7 ದಿನದ ಒಳಗಡೆ ಇದು ಅರ್ಜಿ ಸ್ಟಾರ್ಟ್ ಆಗ್ತದೆ. ಅವಾಗ ನಿಮ್ಮ ಮೊಬೈಲ್ದಾಗ ಹಾಕಕ್ಕೆ ಸ್ಟಾರ್ಟ್ ಇದು 1-2 ದಿನ ನಿಮ್ಗೆ ಟ್ರೈ ಮಾಡೋಕೆ ಕೊಡ್ತಾನೆ. ಏನಾದರೂ ತಪ್ಪಾಗಿತ್ತಪ್ಪ ಅಂದ್ರೆ ಅಫಿಷಿಯಲ್ ಆಗಿ ಹಾಕೋದು ಯಾವಾಗಪ್ಪ ಅಂದ್ರೆ 15ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತಿದ್ದು. 15/4/2025ರಿಂದ 12/5/2025 ತನಕ ಇದು ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಅಲ್ಲಿ ಅವಾಗ ಹಾಕಬೇಕು. ಇನ್ನು ಪೋಷಕರು, ಶಾಲಾ ಮುಖ್ಯಸ್ಥರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲುಸ್ತುವಾರಿಯಲ್ಲಿ ನೀವು ಕೂಡ ಅಪ್ಲಿಕೇಶನ್ಸ್ನ ಹಾಕ್ರಿ. ನೀವು ಅರ್ಜಿ ಸಲ್ಲಿಸೋದ್ನಾಗ ನಿಮ್ಮ ಪೇರೆಂಟ್ಸ್ದು ಸರಿಯಾದ ಮೊಬೈಲ್ ನಂಬರನ್ನು ಕೊಡ್ರಿ. ಯಾಕಪ್ಪ ಅಂದ್ರೆ ಏನಾದರೂ ಮಿಸ್ಟೇಕ್ ಆಗಿತ್ತಪ್ಪ ಅಂದ್ರೆ ನಿಮಗೆ ಮೆಸೇಜ್ಗಳು ಬರ್ತವೆ, ನೀವು ಆನ್ ದಿ ಸ್ಪಾಟ್ ಅವ್ರಿಗೆ ಸ್ಪಂದಿಸಬೇಕು. ಸರ್ ಆನ್ಲೈನ್ ತಂತ್ರಾಂಶ ಹಾಕಿ ಮುಗಿದ್ಮ್ಯಾಗ ಇಲ್ಲಿ ಲಾಟ್ರಿ ಪ್ರಕ್ರಿಯೆ ಮೂಲಕ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡ್ತಾರೆ. ಜೊತೆಗೆ ಆನ್ಲೈನ್ ತಂತ್ರಾಂಶದ ಮೂಲಕ ಮೊದಲ ಸುತ್ತಿನ ಪಟ್ಟಿ ನೋಡ್ರಿ 21/5 ಅಂದ್ರೆ ಮೇದಾಗ ಹೋಗ್ತೈತಿದ್ದು ಫಸ್ಟ್ ಲಿಸ್ಟ್ನ ಬಿಡ್ತಾನೆ. ಅದ್ರ ಒಳಗಡೆ ನಿಮ್ಮ ಮಗು ಏನಾರ ಆಯ್ಕೆ ಆಗಿತ್ತಪ್ಪ ಅಂದ್ರೆ ನೀವು ಶಾಲೆಗಳಿಗೆ 22/5/2025ರಿಂದ 31/5/2025ನೇ ತಾರೀಕಿಗೆ ತನಕ ಹೋಗಿ ಅಡ್ಮಿಷನ್ಸ್ಗಳನ್ನು ಮಾಡ್ಕೋಬೇಕು. ಇದಾದ ನಂತರ ಆನ್ಲೈನ್ನ ತಂತ್ರಾಂಶದ ಮೂಲಕ 2ನೇ ಸುತ್ತಿನ, ಸರ್ 1ನೇ ಸುತ್ತು ಅಷ್ಟೇ ಬಿಡ್ತಾನೆ ಅಂದರೆ ಇಲ್ಲ, ಸೆಕೆಂಡ್ ರೌಂಡು ಬಿಡ್ತಾನೆ, ಅದು 9/6 ಅಂದರೆ ಜೂನ್ದಾಗ ಬಿಡ್ತಾನೆ. ಇದನ್ನು 9/6/2025 ಬಿಡ್ತಾನೆ. 2ನೇ ಸುತ್ತಿನಲ್ಲಿ ಆಯ್ಕೆಯಾದಂಥ ಮಕ್ಕಳು 10ನೇ ತಾರೀಕಿನಿಂದ ಹಿಡಿದು 20ನೇ ತಾರೀಕು ಒಳಗಡೆ ನೀವು ಅಡ್ಮಿಷನ್ಸ್ಗಳನ್ನು ಮಾಡ್ಕೋಬೇಕು. ಈ ಥರ ಇದ್ರದ್ದು ಏನಿದೆಪ್ಪ ಅಂದ್ರೆ ಒಂದು ಮಾಹಿತಿ ಇದೆ. ಸರ್ ಹಾಗಾದರೆ ಅಪ್ಲಿಕೇಶನ್ಸ್ನ ಎಲ್ಲಿ ಹಾಕಬೇಕು ಅಂತ ಕ್ವಶನ್ಸ್ನ ಕೇಳಿದಾಗ ಇಲ್ಲಿ ಜನಸ್ನೇಹಿ ಕೇಂದ್ರಗಳಿರ್ತಾವಲ್ಲ, ಆನ್ಲೈನ್ ಇಂಟರ್ನೆಟ್ ಸೆಂಟರ್ಗಳು, ಅಲ್ಲಿ ಇವ್ರು ಏನು ಮಾಡ್ರಪ್ಪ ಅಂದ್ರೆ RT ಅಲ್ಲಿ ಹಾಕ್ತಿರ್ತಾರೆ. ಎಲ್ಲ ಆನ್ಲೈನ್ ಸೆಂಟರ್ ಅಂತಂದ್ರೆ ಎಲ್ಲ ಕಡೆ ಹಾಕಂಗಿಲ್ಲ. ಅಟಲ್ಜಿ ಜನಸ್ನೇಹಿ ಕೇಂದ್ರ ಅಂತ ಇರ್ತಾವೆ ನೋಡ್ರಿ, ಅಂತಲ್ಲಿ ಏನು ಮಾಡ್ರಪ್ಪ ಅಂದ್ರೆ ಇದನ್ನು ಹೋಗಿ ನಮ್ಮ ಮಗೊಂದು RT ಅಪ್ಲಿಕೇಶನ್ಸ್ ಹಾಕಿನ ಕೊಡ್ರಿ ಅಂತೇಳಿ ಇಲ್ಲಿಕಪ್ಪ ಅಂದ್ರೆ ಕ್ಷೇತ್ರ BO ಆಫೀಸ್ನಲ್ಲಿ ಕೂಡ ಹಾಕಿಕೊಡ್ತಾರೆ. ಅಲ್ಲಿ ಹೋಗಿ ಬೇಕಾದ್ರೆ ಕಾಂಟ್ಯಾಕ್ಟ್ನ ಮಾಡಿರಿ. ನಿಮ್ಮ ಸ್ಕೂಲ್ HMಗಳಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿರಿ, ಕೇಳ್ರಿ, ಇದ್ರ ಬಗ್ಗೆ ಮಾಹಿತಿನ ಇನ್ನೂ ಹೆಚ್ಚಿಗೆ ತಿಳ್ಕೊಡ್ರಿ. ತಿಳ್ಕೊಂಡು ಅಪ್ಲಿಕೇಶನ್ಸ್ ಮಾಡಿರಿ. ಹಾಕಿದಾಗ ನಿಮ್ಮ ಮಗು ಸೆಲೆಕ್ಷನ್ ಆಯ್ತಪ್ಪ ಅಂದ್ರೆ 8 ವರ್ಷ ತನಕ ಅದಕ್ಕೆ ಎಲ್ಲ ಏನಾಗ್ತದಪ್ಪ ಅಂದ್ರೆ ಫ್ರೀ ಎಜುಕೇಷನ್ಸು ಸಿಗ್ತದೆ. ಓಕೆ, ಈ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೇನಾದರೂ ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಧನ್ಯವಾದಗಳು.